ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಬೆಳಿಗ್ಗೆನೇ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಲೈಕ್ ಮಾಡಿ ಹೋಗೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನನಗಂತೂ ಏರ್ ಫಾಲ್ ತುಂಬ ಆಗ್ತಿದೆ ಈ ನಡುವೆ. ನನಗೂ, ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಅಷ್ಟೇ. ಯಾಕಂದರೆ ಹೀಟರ್ ನೀರು ಬಳಸ್ತೀವಲ್ವಾ, ಸೊ ಹಂಗಾಗಿ ಈ ನಡುವೆ ಅಂತೂ ಹೀಟರ್ ನೀರು ಹಾಕ್ಕೊಂಡ್ರು ಹಂಗೆ ಹೇರ್ ಫಾಲ್ ಆಗುತ್ತೆ. ಸೌದೆ ಒಲೆಯಲ್ಲಿ ಕಾಯಿಸಿರೋ ನೀರಾದರೂ ಹಂಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಥರ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿದೆ. ಅಂದರೆ ಏನೂ ಅದಕ್ಕೆ ಕಾಯಿಲೆ ಆ ಥರ ಏನೂ ಬಂದಿಲ್ಲ. ಸೀಡೆ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಏನೂ ಬಂದಿಲ್ಲ. ಅದಕ್ಕೆ ಒಂದು ಇಡೀ ಅಷ್ಟು ಕಿತ್ಕೊಬಿಟ್ಟು ಈರುಳ್ಳಿನೂ ಮತ್ತು ಈ ಕರ್ಬೇವಿನ ಸೊಪ್ಪು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಹಚ್ಚೋಣ. ಆ ಥರ ಹಚ್ಚೋದ್ರಿಂದ ಹೇರು ಸ್ವಲ್ಪ ಸಾಫ್ಟ್ ಇರುತ್ತೆ ಮತ್ತು ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಸ್ವಲ್ಪ ದಿನ ಅದು ಮುಗಿಯೋವ್ರಿಗೆ ಎಣ್ಣೆ. ಆಮೇಲೆ ಮತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಅವಾಗ ಬೇಗ ಮಾಡ್ಕೋಬೇಕು. ಏನಂದರೆ ಇವಾಗ ನನಗೆ ಈ 15-20 ಡೇಸಲ್ಲಿ ನಂಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹೇರ್ ಫಾಲ್ ತುಂಬ ಆಗೋಯ್ತು. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಮಾಡ್ಕೊಳ್ಳೋಣ ಅಂತಂದು ಕರ್ಬೇವಿನ ಸೊಪ್ಪು ಒಂದು ಎಷ್ಟು ಕಿತ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದೆ. ಚೆನ್ನಾಗಿ ಒಂದು ವಾರದಿಂದ ಚೆನ್ನಾಗಿ ಮಳೆ ಬಂದು ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಧೂಳು ಏನಿದೆಯೋ ಅದೆಲ್ಲ ಹೊರಟೋಗ್ಬಿಟ್ಟೈತೆ. ಹಂಗೆ ತೊಳೆದು ನಾವು ಗಾಳಿಗೆ ಇಟ್ಟಿರೋದು ಹೆಂಗಿರುತ್ತೋ ಹಂಗಿದೆ. ಅದಕ್ಕೆ ಈಗ ಮಾಡ್ಕೊಳ್ಳೋದು ಒಂದು ಒಳ್ಳೆ ಟೈಮ್ ಅಂತಂದು ಹೇಳ್ಬಿಟ್ಟು ನಾನು ಕಿತ್ಕೊಂಡೆ ಒಂದು ಇಡಿಯಷ್ಟು. ತುಂಬ ಚೆನ್ನಾಗಿತ್ತು. ಹಾಗೆ ಇದು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬೆನಿಫಿಟ್ ಇದೆ. ಏರ್ ಫಾಲ್ ಆಗೋಲ್ಲ, ಡ್ಯಾಂಡ್ರಫ್ ಇರೋಲ್ಲ. ಮತ್ತು ಇದಕ್ಕೆ ಇದು ಒಂದೇ ಎಲ್ಲ ಹಾಕೋದು, ತುಂಬ ಹಾಕ್ತಾಯಿದ್ದೆ ನಾನು. ಈಗ ನಾನು ಅದೆಲ್ಲ ತೊಗೊಂಡು ಬಂದು ಹಾಕೋ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ಸದ್ಯಕ್ಕೆ ಇವೆರಡರಿಂದನೇ ಮಾಡ್ಕೊಳ್ಳೋಣ ಅಂತ ಕಿತ್ಕೊಂಡಿದ್ದೀನಿ. ಇದಕ್ಕೆ ಒಂದು ಇಡಿಯಷ್ಟು ಮೆಂತ್ಯ ಹಾಕಬೇಕು, ಮತ್ತು ಅಲೋವೆರಾ ಇದು ಹಾಕಬೇಕು, ಫ್ರೆಶ್ ಅಲೋವೆರಾ ಜೆಲ್ಲು, ಮತ್ತು ದಾಸವಾಳದ ಹೂವು, ದಾಸವಾಳದ ಎಲೆ, ಸ್ವಲ್ಪ ನುಗ್ಗೆ ಸೊಪ್ಪು, ಮತ್ತು ಸ್ವಲ್ಪ ಗೋರಂಟಿ ಸೊಪ್ಪು, ಮೆಹಂದಿ ಸೊಪ್ಪು ಅಂತೀವಲ್ಲ ಅದು, ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಇನ್ನೊಂದು ಅದೇನೋ ಒಂಥರಪ್ಪ ಅದೆಂಥ ಕಡ್ಡಿನೋ ಇರುತ್ತೆ, ಅದು ಮರ್ತಿದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದೆಲ್ಲ ಬ್ಲ್ಯಾಕ್ ಕಲರ್ ಬರೋವರೆಗೂ ಕುದಿಸಿ ಆಮೇಲೆ ಸೋದಿಸ್ಕೊಂಡು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಏರ್ ಫಾಲ್ ಕಂಟ್ರೋಲ್ ಬರುತ್ತೆ. ಇದೆಲ್ಲ ಹಾಕಿ ಒಳ್ಳೊಳ್ಳೆ ಐಟಮ್ಸ್, ಇದೆಲ್ಲ ನ್ಯಾಚುರಲಾಗಿ ಮನೆ ಹತ್ರನೇ ಇರುವಂಥದ್ದೆಲ್ಲ ಎಲ್ಲನೂ. ಸೊ ಹಂಗಾಗಿ ಅದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಇದೆರಡೇ ಐಟಮ್ ಈಗ ಹಾಕ್ತಾ ಇರೋದು. ನಾನು ಇದೇನೂ ತೊಗೊಂಡು ಬಂದಿಲ್ಲ. ಅದಕ್ಕೆ ನಾನೀಗ ಕರ್ಬೇವಿನ ಸೊಪ್ಪು ಮತ್ತು ಇದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊತಾ ಇದ್ದೀನಿ. ಅದು ಪಾತ್ರೆಯಲ್ಲಿರೋದು ಕೊಬ್ಬರಿ ಎಣ್ಣೆ. ಅದನ್ನು ಜಾಸ್ತಿ ಹೀಟ್ ಮಾಡ್ಕೊಂಡು ಇವೆಲ್ಲ ಹಾಕ್ಬಾರ್ದು, ಫುಲ್ಲು ಉಕ್ಕು ಬಂದುಬಿಡುತ್ತೆ ಎಣ್ಣೆ ಫುಲ್ಲು. ಅದಕ್ಕೆ ಹಂಗೆ ಇಟ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಈಗ ಅಂದರೆ ನೊರೆ ಬರುತ್ತೆ. ಸೊ ಅದೆಲ್ಲ ನೊರೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆನ. ಆವಾಗ ಇದು ಸ್ವಲ್ಪ ಈರುಳ್ಳಿನೂ ಮತ್ತು ಕರ್ಬೇವಿನ ಸೊಪ್ಪು ಇರುತ್ತಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಚೆನ್ನಾಗಿ. ಅದುವರೆಗೂ ಕುದಿಸ್ಕೊಂಡು ಆಮೇಲೆ ನಾವು ಕಾಫಿ ಸೋಸೋದೆಲ್ಲ ಸ್ಟ್ರೈನರ್ ಇರುತ್ತಲ್ಲ ಅದರಲ್ಲೋ, ಇಲ್ಲ ಒಂದು ವೈಟ್ ಬಟ್ಟೆ ತೊಗೊಂಡು ಅದರಲ್ಲೋ ಯಾವುದ್ರಲ್ಲೋ ಒಂದರಲ್ಲಿ ನೀಟಾಗೆಲ್ಲ ಫಿಲ್ಟರ್ ಮಾಡ್ಕೊಬಿಟ್ರೆ ಸುಮಾರು ಅಂದರೆ ಇದು 1 ಮಂತ್ ಮೇಲೆ, ಹತ್ತತ್ರ 2 ಮಂತೇ ಬರುತ್ತೆ. ನಾನು, ನನ್ನ ಮಕ್ಕಳು, ನಮ್ಮ ಮನೆಯವ್ರು ಎಲ್ಲರೂ ಯೂಸ್ ಮಾಡಿದ್ರು. ಅದಕ್ಕೆ ನಾನು ಇಷ್ಟು ಒಂದು 2 ಲೀಟ್ರಷ್ಟು ತೊಗೊಂಡು ಬಂದು, ನನಗೆ ಇನ್ನೊಂದು ಈ ಗಾಂಡೆಣ್ಣೆ ಅಂತಾರಲ್ಲ, ಗಾಂಡೆಣ್ಣೆ ಅದೆಲ್ಲ ಹಚ್ಕೊಂಡ್ರೆ ಫುಲ್ ಹೇರ್ ಫಾಲ್ ಆಗುತ್ತೆ. ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆ ನನ್ನ ಹತ್ರ, ಒಂದು 5 ಲೀಟ್ರಷ್ಟಿದೆ. ನಾನು ಬೇಕು ಅಂತ ಕೊಬ್ಬರಿನ ಹಾಕ್ಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಅದರಿಂದ ಮಾಡಿ ಹಚ್ಕೊಂಡ್ರೆ ಯಪ್ಪ ಎಷ್ಟೊಂದು ಏರ್ ಫಾಲ್ ಆಗುತ್ತೋ. ನನಗೆ ಪ್ಯಾರಾಚೂಟ್ ಆಯಿಲ್ ಸ್ವಲ್ಪ ಹಿಂಗೆ ಮೇಲು ಅಂತ, ಅದರಿಂದನೇ ಈಗ ನಾನು ಮಾಡ್ಕೊತಾ ಇರೋದು. ಪ್ಯೂರ್ ಕೊಬ್ಬರಿ ಎಣ್ಣೆ ದೀಪಕ್ಕೆ ಹಾಕ್ತಾಯಿದ್ದೀನಿ ನಾನು. ಹಂಗೆ ಒಬ್ಬೊಬ್ರಿಗೆ ಅದು ಸೆಟ್ ಆಗೋಲ್ಲ, ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ಈಗ ಎಣ್ಣೆಗೆ ಈರುಳ್ಳಿ ಹಾಕಿದ್ನಲ್ಲ, ಕೊಬ್ಬರಿ ಎಣ್ಣೆಗೆ 2 ಬಾಟ್ಲಷ್ಟು, ಅಂದರೆ 1 ಲೀಟ್ರದ್ದು 2 ಬಾಟ್ಲ್ ಹಾಕಿದ್ದೀನಿ. ಅರ್ಧ ಪಾತ್ರೆಗೆ ಬಂದಿದೆ. ಇದಕ್ಕೆ ಈಗ ನಾನು ಈರುಳ್ಳಿ ಹಾಕಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ತೆಗೆದು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಫುಲ್ಲು ಉಕ್ಕು ಬಂದುಬಿಡುತ್ತೆ ಎಣ್ಣೆ. ಅಷ್ಟು ಬೇಗ ಇದು ಕಂಟ್ರೋಲ್ಗೆ ಬರೋಲ್ಲ. ಸೊ ಹಂಗಾಗಿ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ, ಹಾಕಿದ ತಕ್ಷಣ ಈ ರೀತಿ ನೊರೆ ಬರ್ತಾ ಇರುತ್ತೆ. ಇದನ್ನು ಸ್ಟವ್ ಮುಂದೆ ಕುತ್ಕೊಂಡು ಈ ರೀತಿ ಯಾವಾಗಲೂ ತಿರುಗ್ತಾನೆ ಇರಬೇಕು ಒಂದು ಸ್ಪೂನಲ್ಲಿ. ನಾವು ಬಿಟ್ಟು ಈಚೆ ಕಡೆ ಹೋಗಿ ಬರ್ತೀವಿ ಅಂದರೆ ಒಂದು ಸ್ವಲ್ಪನೂ ಎಣ್ಣೆ ಸಿಗೋಲ್ಲ, ಎಲ್ಲ ಹೊರಟೋಗಿರುತ್ತೆ ಈಚೆ ಕಡೆ, ಎಲ್ಲ ಉಕ್ಕು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಅಲ್ಲೇ ನಿಂತ್ಕೊಂಡು ಸ್ಟವ್ ಹತ್ರನೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಅಲ್ಲೇ ನಿಂತ್ಕೊಂಡೆ. ಸುಮಾರು ಅಂದರೆ ಒಂದು 1/2 ಅವರ್ ಕುದಿಸ್ಕೊಂಡಿದ್ದೀನಿ. ಆ ರೀತಿ ಫುಲ್ ಶೈನಿ ಬರುತ್ತೆ, ಹೇರು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಆ ರೀತಿ ತುಂಬ ಬೆನಿಫಿಟ್ಸ್ ಇದೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದರಿಂದ. ನೋಡಿ, ನೀವು ಒಂದ್ಸಲಿ ಟ್ರೈ ಮಾಡಿರಿ. ನನಗೇನೋ ಇದು ಹಚ್ಚಿದ್ರೆ ಸ್ವಲ್ಪ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಆಯ್ತು ಈ ನಡುವೆ. ಸೊ ನಾನೇ ಟೈಮ್ ಇಲ್ಲ ಅಂತ ನನ್ನ ಹೇರ್ನ ನಾನೇ ಹಾಳು ಮಾಡ್ಕೊತಾ ಇದ್ದೆ. ಅದಕ್ಕೆ ಇವತ್ತು ಇದಕ್ಕೋಸ್ಕರ ಟೈಮ್ ಕೊಟ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಹಾಗೆ ನಿಮಗೂ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಎಣ್ಣೆನ. ಇದನ್ನು ಒಂದು ಗಾಜಿನ ಕಂಟೈನರ್ಗೆ ಹಾಕ್ಕೋಬೇಕು. ನಾವು ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಬಳಸ್ತೀವಿ ಅಂದರೆ ಅಷ್ಟು ಸೇಫ್ ಅಲ್ಲ ಇದನ್ನು ತಲೆಗೆ ಹಚ್ಚೋದು. ಹಾಗಾಗಿ ನಾನು ಒಂದು ಗಾಜಿಂದ ಕಂಟೈನರ್ ಇದೆ ನನ್ನ ಹತ್ರ, ಅದರಲ್ಲೇ ಹಾಕಿಟ್ಕೊತಿದ್ದೀನಿ ನಾನು. ಇದು ಮಾಡಿಬಿಟ್ಟು ಇದನ್ನು ನೀಟಾಗಿ ಅರಿತಿ ನೋಡಿ. ಆಗಲೇ ಬಾಡಿದೆ ಆಲ್ರೆಡಿ, ಒಂದು 90% ಆಗಲೇ ಬೆಂದಿದೆ. ಇದು ಇನ್ನೊಂದು 10% ಕುಕ್ಕಾದರೆ ಸಾಕು ಆಗುತ್ತೆ ಎಣ್ಣೆ ಅನ್ನೋದು.
ಇದನ್ನು ನಾನು ಒಂದು ಇದರಲ್ಲಿ ತಣ್ಣಗೆ ಬಿಡ್ಬೇಕು ಚೆನ್ನಾಗಿ ಈ ರೀತಿ ಕುದಿಸಿ ಅದೆಲ್ಲ ಬ್ಲಾಕ್ ಆಗುತ್ತಲ್ಲ ಅವು ತಣ್ಣಗೆ ಬಿಟ್ಬಿಟ್ಟು ಫುಲ್ಲು ತಣ್ಣಗಾಗಿದೆ ಅಂದಮೇಲೆ ನಾವು ಒಂದು ವೈಟ್ ಬಟ್ಟೆನೋ ಇಲ್ಲ ಕಾಫಿ ಸೋಸೆ ಹೇಳೋದನ್ನೆಲ್ಲ ಅದನ್ನ ತೊಗೊಂಡು ನಾವು ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಒಂದು ಗಾಜಿನ ಬೌಲ್ಗೆ ಹಾಕ್ಕೊಂಡು ಇಟ್ಕೋಬೇಕು. ನಾನು ಆ ರೀತಿ ಇಟ್ಕೊತೀನಿ. ತುಂಬ ದಿನ ಬರುತ್ತೆ ಬಾಳಿಕೆ, ಆರಾಮಾಗಿ 2-3 ತಿಂಗಳಾದರೂ ಯೂಸ್ ಮಾಡ್ಕೊಬೋದು, ಏನು ಕೆಡೋದು ಆ ಥರ ಎಲ್ಲ ಆಗೋಲ್ಲ. ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ. ನಾನೀಗ ಇದನ್ನ ತಣ್ಣಗಾದ್ಮೇಲೆ ಒಂದು ಗಾಜಿನ ಡಬ್ಬಿಗೆ ಹಾಕಿ ಇಟ್ಕೊಂಡೆ ನಾನು. ಹಾಗಾಗಿ ಇನ್ನೇನು ನೋಡಿ ಆ ರೀತಿ ಆಗಬೇಕು. ಸೊ ಅದಾದಮೇಲೆ ನನ್ನ ಮಗ ಬಂದು ಐರನ್ ಮಾಡ್ಕೊತ ಇದ್ದ ಶರ್ಟು, ಎಲ್ಲೋ ಎಕ್ಸಾಮ್ ಹೋಗಬೇಕು ಅಂದ, ಅದಕ್ಕೆ ಸರಿ ಆಯಿತು ಮಾಡ್ಕೊ ಅಂತಂದೇಳಿ ಐರನ್ ಅವನೇ ಮಾಡ್ಕೊತಾ ಇದ್ದ ಕೂತ್ಕೊಂಡು. ಅದೇ ಮಾತಾಡ್ತಾ ಇದ್ದ ನಮ್ಮಪ್ಪ ಅವನು ನನ್ನ ತಮ್ಮನ ಬಗ್ಗೆ ಮಾತಾಡ್ತಾಯಿದ್ರು ಹೇಳ್ರಿ. ಅದಕ್ಕೆ ನನಗೆ ನಗು ಬಂತು, ಏನಿಬ್ಬರು ಹಂಗೆ ಮಾತಾಡ್ತೀರಿ ಸೀರಿಯಸ್ಸಾಗಿ ಅಂದರೆ ನನ್ನ ಮಗ ಹೇಳ್ತಾವ್ನು ಹಿಂಗೆ ಹಿಂಗೆ ಅಂತಂದು. ಸರಿನಪ್ಪ ಆಯಿತು ಅಂದ್ಕೊಂಡು ಅವನ ಜೊತೆ ಮಾತಾಡ್ತಾ ಹಾಗೆ ನಮ್ಮ ಮನೆಯವ್ರ ಕೆಲಸಕ್ಕೆ ಅಂತ ಹೊರಟ್ರು ಬೆಳಿಗ್ಗೆನೆ. ಅವ್ರಿಗೆ ಪಾಪ 2-3 ದಿನವೇ ಆಯಿತು ಜ್ವರ ಬಂದು. ಅವರಂತೂ ಮನೆಯಲ್ಲೇ ಇರ್ತಾಯಿಲ್ಲ. ಏನಾಗಿದೆ ಹೋಗ್ತೀನಿ ಅಂತ ಹೊರಟ್ರು. ನಾನು ಇದು ಮುಗಿಸ್ಕೊಂಡು ನೆಕ್ಸ್ಟ್ ಸ್ಯಾರೀಸ್ ಡೀಟೇಲ್ಸ್ ಕೊಡ್ತಾಯಿದ್ದೀನಿ ನಿಮಗೆ, ತಗೊಳ್ಳಿ. ಅಲ್ಲ ಎಲ್ರಿಗೂ ಊಟ ಆಯಿತು ಈ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಊಟ ಆಯಿತು. ಊಟ ಮುಗಿಸಿ ನಾನು ನಿಮ್ಮ ಜೊತೆ ಸ್ವಲ್ಪ ಸ್ಯಾರೀಸ್ ಶೇರ್ ಮಾಡ್ಕೊಳ್ಳೋಣ ಅಂತಂದು. ಇದು ಬಂದುಬಿಟ್ಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹಾಕ್ಕೊಂಡಿದ್ದು, ಮತ್ತು ನಾನು ಶಿರಾಗೆ ಹೋಗಿದ್ನಲ್ಲ ಮೊನ್ನೆ, ಅವತ್ತು ಹಾಕ್ಕೊಂಡಿರುವಂಥ ಸ್ಯಾರಿ. ಸೊ 2 ಸ್ಯಾರಿನೂ ತುಂಬ ಜನ ಇಷ್ಟಪಟ್ಟು ತುಂಬ ಜನ ಕೇಳಿದ್ರಿ. ಹಾಗಾಗಿ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ಆದರೆ ಯೂಟ್ಯೂಬಲ್ಲಿ ಇನ್ನೂ ನಾನು ಕ್ಲೀನಾಗಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಏನಂತ ಹೇಳಿಲ್ಲ, ಸ್ಯಾರೀಸು ತೋರಿಸ್ಲಿಲ್ಲ ಕ್ಲಿಯರಾಗಿ. ಹಾಗಾಗಿ ತೋರಿಸೋಣ ಅಂತ ಬಂದೆ. ಇವತ್ತು ನಿಮ್ಮ ಮಂಜಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಪಾಪ ಅವ್ರಿಗೆ ಮೊನ್ನೆಯಿಂದನೂ ಜ್ವರ ಐತೆ. ಆದರೆ ಅವ್ರಿಗೆ ಗೊತ್ತಾಗಲ್ಲ ನನಗೆ ಜ್ವರ ಬಂದಿದೆ, ನನಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗಲ್ಲ. ಯಾಕೋ ಮೈ ಕೈ ಜಾಸ್ತಿ ನೋವು, ಯಪ್ಪ ಎದ್ದಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಆ ಟೈಮಲ್ಲಿ ನಾನು ನೋಡಿದ್ರೆ ಫುಲ್ಲು ಜ್ವರ ಬಂದಿರುತ್ತೆ. ಹಂಗೆ ಯಾವಾಗಲಾದರೂ ವರ್ಷಕ್ಕೂ 2 ವರ್ಷಕ್ಕೂ ಆ ರೀತಿ ಆಗುತ್ತೆ. ಅವ್ರಿಗೆ ಗೊತ್ತಾಗಲ್ಲ ನಂಗೆ ಜ್ವರ ಬಂದೈತೆ ಅಂತಂದು. ಇನ್ನೊಂದು ಹಾಸ್ಪಿಟ್ಲಿಗೂ ತೋರಿಸ್ಕೊಳ್ಳಲ್ಲ ಆ ಥರ ವ್ಯಕ್ತಿ ಅವರು. ನಾನೇ ಬಲವಂತ ಮಾಡಿ ಏನಾದರೂ ಹೇಳಿ ಕರ್ಕೊಂಡೋಗ್ಬೇಕು. ಹಾಗಾಗಿ ಇವತ್ತು ನಿನ್ನೆ ಕರ್ಕೊಂಡೋಗಿದ್ದೆ. ಆದರೆ ಟ್ಯಾಬ್ಲೆಟ್ ಒಂದು ತಗೊಂಡ್ರೆ ಇಂಜೆಕ್ಷನ್ ಏನೂ ಕೊಡಿಸ್ಕೊಳ್ಳಿಲ್ಲ, ಇಂಜೆಕ್ಷನ್ಗೆ ಭಯ ಅವ್ರಿಗೆ. ಹಾಗಾಗಿ ಇನ್ನೇನು ಇವತ್ತು ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳ್ಬಿಟ್ಟು ಇವತ್ತು, ಅಂದರೆ ಒಂದಿನಕ್ಕೂ ರಜೆ ಹಾಕಲ್ಲ ಅವರು. ಜ್ವರ ಬರಲಿ ಏನೇ ಬರಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಆ ಥರ ಗಟ್ಟಿ ಮನುಷ್ಯ ಅಂತಾರಲ್ಲ ಆ ರೀತಿ ಅವರು, ತುಂಬ ಇದು. ಹಾಗಾಗಿ ಇವತ್ತು ಹೋಗಿದ್ದಾರೆ. ಅದಕ್ಕೆ ಅವ್ರ ಜೊತೆ ಏನೋ ಇವತ್ತು ಲಾಗಲ್ಲಿ ಮಾತಾಡಿಸ್ತಾ ಇಲ್ಲ. ನಾನು ಅದಕ್ಕೆ ಸ್ಯಾರಿ ಅಪ್ಡೇಟ್ ಕೊಟ್ಬಿಡೋಣ ನಿಮಗೆ ಅಂತಂದು ಫಸ್ಟು ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ನಲ್ಲ ಆ ಸ್ಯಾರಿ ತೋರಿಸ್ತೀನಿ. ಇದನ್ನಂತೂ ತುಂಬ ಜನ ಕೇಳಿದ್ರಿ ಪಾಪ, ನಾನು ಏನೋ ಅಪ್ಡೇಟ್ ಕೊಡಲಿಲ್ಲ. ಯಾಕೆಂದರೆ ಅದಕ್ಕೊಂದು ನನಗೆ ಟೈಮೇ ಸಿಗಲಿಲ್ಲ ಕೊಡೋದಕ್ಕೆ. ಬರೀ ವೀಡಿಯೋಸು ಅದು ಇದು ಅಂತ ಓಡಾಡ್ಕೊಂಡೇ ಇದ್ದೆ. ಸೊಳ್ಳೆ ಇರೋದೊಂದು ಕಾಟ ನೋಡಿ. ಸ್ಲೀವ್ಗೆ ಬಂದುಬಿಟ್ಟು ಏನು ಸಖತ್ತಾಗಿದೆ ಅಂದರೆ ಅಪ್ಪಪ್ಪ, ವರ್ಕಂತೂ ಇದೆಲ್ಲ ನಾವು ಮಾಡಿಸಿದ್ರೆ ಏನಾದರೂ ಬೋಟಿಕ್ಕೆ ಹಿಂಗೆ ಹೋಗ್ಬಿಟ್ರೆ ಒಂದು 5000 ಆ ರೇಂಜಿಗೆ ಬಿಲ್ ಮಾಡಿಬಿಡ್ತಾರೆ ನೋಡಿ. ಇದೇ ಥರನೇ ಇದು ಕ್ಲಾತಲ್ಲೇ ಕಟ್ ವರ್ಕ್ ಬಂದಿದೆ, ಅದೇ ರೀತಿಯೇ ಕಟ್ ಮಾಡೋರು ಅಷ್ಟೇ, ಅವರೇನೇನು ಡಿಸೈನ್ ಮಾಡಿಲ್ಲ. ಆದರೆ ಅದು ಡಿಸೈನ್ ಬಂದಿರೋದೇ ಹಿಂಗೆ. ಟೋಟಲ್ ನಿಮಗೆ ಸೀಕ್ವೆನ್ಸಿ ವರ್ಕ್ ಬಂದಿರುತ್ತೆ. ಏನು ಸಖತ್ತಾಗಿ ಮಿಂಚುತ್ತೆ ಅಂದರೆ ಮೇಯ್ನು ಈ ಕರೆಂಟ್ ಬೆಳಕಿಗೆ ನೈಟ್ ಟೈಮಲ್ಲಿ ಈಗಲೇ ಶೈನಿಂಗ್ ಹೊಡಿತಾ ಇದೆ. ಈ ಥರ ಸ್ಲೀವ್ 2 ಕಡೆನೂ ಈ ಥರ ಬಂದಿದೆ. ಅದಕ್ಕೆ ನಾನು ಇನ್ನೇನು ಪಫು, ನನಗೆ ನಾರ್ಮಲ್ ಪಫ್ ಇಡೋದಕ್ಕೆ ಓಲ್ಡ್ ಪಫ್ ಇಡಿಸೋದಕ್ಕೆ ಇಷ್ಟ. ವರ್ಕ್ ಬಂದಿದೆಯಲ್ಲ ಆ ರೀತಿ ಬರೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾರ್ಮಲ್ ಇಡಿಸಿದ್ದೀನಿ. ಆದರೂ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ಮತ್ತು ಫ್ರಂಟ್ ಬಂದುಬಿಟ್ಟು ಈ ರೀತಿ ಸ್ಕ್ಯಾಲಫ್ ಡಿಸೈನ್ ಇಡಿಸಿದ್ದೀನಿ ನೋಡಿ. ಈ ಥರ ನಾನು ಇದು 2ನೇ ಬ್ಲೌಸ್ಗೆ ಇಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹೊಲಿಸಿದ್ರೆ. ಮತ್ತು ಬ್ಯಾಕ್ ಸೈಡನ್ನು ಸೇಮ್ ಅದೇ ಥರನೇ. ಇದಕ್ಕೆಲ್ಲ ಕಪ್ಸ್ ಎಲ್ಲ ಹಾಕ್ಸಿಲ್ಲ ನಾನು ನೋಡಿ. ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಬ್ಯಾಕ್ ಸೈಡು ಇದೇ ರೀತಿಯೇ ಸ್ಕ್ಯಾಲಫ್ ಡಿಸೈನ್ ಇಡಿಸಿದ್ದೀನಿ. ಲೇಸ್ ಕಟ್ಟೋದು ಹಾಕಿದ್ದಾರೆ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಡಿಸೈನ್ ಏನೂ ಇಡಿಸಿಲ್ಲ, ಇಷ್ಟೇ ಇಡಿಸಿರೋದು. ನನಗೆ ಯಾಕೋ ಇದಕ್ಕೆ ಓವರ್ ಡಿಸೈನ್ ಇಷ್ಟ ಆಗಲಿಲ್ಲ. ಯಾಕೆಂದರೆ ಇದೆಲ್ಲ ಐತಲ್ಲ ವರ್ಕು, ಸುಮ್ಮನೆ ಏನಕ್ಕೆ ಡಿಸೈನ್ ಬೇಡ ಬ್ಲೌಸ್ ಅಂತಂದು ನಾರ್ಮಲಾಗಿ ಈ ರೀತಿ ಹೊಲಿಸೀನಿ. ಮತ್ತು ಬ್ಯಾಕ್ ಸೈಡು ಎಲ್ಲನೂ ಇದು ಬ್ಲೌಸಲ್ಲೇ ಬಂದಿರುವಂಥ ವರ್ಕೇ. ಇದು ಲೀಫ್ ಡಿಸೈನಲ್ಲಿ ಬಂದಿರುತ್ತೆ ವರ್ಕ್ ಅನ್ನೋದು. ತುಂಬ ಚೆನ್ನಾಗಿದೆ, ನನಗೇನು ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಎಲ್ಲನೂ ತುಂಬ ಕಡಿಮೆ ಪ್ರೈಸಲ್ಲೇ ಬಂದಿದೆ. ಅವ್ರದ್ದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿ ಬೈ ಮಾಡ್ಬೋದು. ಸೊ ವಾಟ್ಸಪ್ಪಲ್ಲಿ ಈ ರೀತಿ ಮಂಜು ಪದ್ಮ ಅವರು ವೀಡಿಯೋಸ್ ನೋಡ್ಕೊಂಡೇ ಕೇಳ್ತಾ ಇದ್ದೀವಿ, ಅವರೇ ನಂಬರ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಆರಾಮಾಗಿ ಅವರು ಇದು ಮಾಡ್ತಾರೆ ನೋಡಿ. ಸ್ಯಾರಿ ಫುಲ್ ಆಲ್ ಓವರ್ ಸ್ಯಾರಿ ಇದೇ ರೀತಿಯೇ ಇರುತ್ತೆ, ಇನ್ನೇನು ಇಲ್ಲ ಡಿಫ್ರೆಂಟಾಗಿ. ಆದರೆ ಫುಲ್ಲು ಶೈನ್ ಕೊಡುತ್ತೆ. ಏನಾದರೂ ಈಚೆ ಕಡೆ ಹೋಗ್ಬೇಕು ಹಾಕ್ಕೊಂಡು ಸ್ಯಾರಿನೇ ನೋಡ್ತಾರೆ ಎಲ್ಲರೂ, ಆ ಥರ ಶೈನ್. ಸುಮ್ಮನೆ ಸ್ಪೇಸ್ ಸಿಲ್ಕ್ ಸ್ಯಾರಿ ಇದು. ಈಗೆಲ್ಲ ಫುಲ್ಲು ಟ್ರೆಂಡಿಂಗ್ ಈ ಸ್ಯಾರೀಸು ನೋಡಿ. ಸೊ ಕಲರು ನನಗೆ ಯಾಕೋ ಇದು ಬೀಟ್ರೋಟ್ ಕಲರ್ ಇತ್ತು, ಆದರೆ ಅದು ಸೇಮ್ ಕಲರೇ ಬಂದಿತ್ತು. ವರ್ಕ್ ಏನು ಜಾಸ್ತಿ ಬಂದಿರಲಿಲ್ಲ, ಅದಕ್ಕೆ ಪ್ಲೈನ್ ಆಗಿತ್ತು. ಅದಕ್ಕೆ ನಾನು ವರ್ಕ್ದೊಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವರ್ಕ್ ಇರೋದು ತೊಗೊಂಡೆ. ಇದೊಂದು SRS ಕಲೆಕ್ಷನ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ತೊಗೊಂಡಿರೋದು.
ಮತ್ತು ಇದು ಇನ್ನೊಂದು ಸ್ಯಾರಿ ಗ್ರೀನ್. ಅಪ್ಪ ಇದಂತೂ ಏನು ಇಷ್ಟಪಟ್ಬಿಟ್ರೋ ಎಲ್ಲರೂ. ಸೊ ನೋಡಿ ಗ್ರೀನ್ ಸ್ಯಾರಿ, ಫುಲ್ಲು ಬಾಟಲ್ ಗ್ರೀನ್ ಅಂತಾರಲ್ಲ ಆ ರೀತಿ ಡಾರ್ಕ್ ಗ್ರೀನು. ಯಾವುದೇ ಸ್ಯಾರಿ ತಗೊಳ್ರಿ ಈ ಪ್ಯಾಟ್ರನಲ್ಲಿ ಮಾತ್ರ, ಇದು ಅದು ಪ್ಯಾಟ್ರಲ್ಲಿ ಎಲ್ಲ ಡಾರ್ಕ್ ಕಲರ್ ಬರ್ತವೆ. ಸ್ವಲ್ಪ ಕಲರ್ ಇರೋದು ಹಾಕ್ಕೊಬಿಟ್ರೆ ಮಾತ್ರ ಮಸ್ತ್ ಇರುತ್ತೆ ಸ್ಯಾರೀಸ್ ಅಂತೀವು. ಹಾಗಂತ ಬರೀ ವೈಟ್ ಇರೋದೇ ಹಾಕ್ಕೊಳ್ರಿ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿರುತ್ತೆ, ಸ್ವಲ್ಪ ಇನ್ನೂ ಹೈಲೈಟಾಗಿ ಕಾಣಿಸ್ತೀವಿ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ತೊಗೋಬೋದು, ಎಲ್ಲರೂ ಹಾಕ್ಕೋಬೋದು. ನೋಡಿ ಇದು ಅಷ್ಟೇ ಸ್ಯಾರಿ ಇದೇ ಥರನೇ ಇದೆ, ಆದರೆ ಬ್ಲೌಸ್ ಮಾತ್ರ ಇದಕ್ಕೆ ಆಪೋಸಿಟ್ ಬಂದಿದೆ. ನೋಡಿ ಸಖತ್ತಾಗಿದೆಯಲ್ಲ. ನನಗೆ ಈ ಬ್ಲೌಸು ಈ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಇದಕ್ಕೆ ನಾನು ನೋಡಿ ಓಲ್ಡ್ ಬಫ್ ಇಡ್ಸೀನಿ. ಅವರು ಬಫ್ ಕೂರಲ್ಲ ಅಂದರು ಟೈಲರು, ಆದರೂ ನಾನು ನೋಡಿರಿ ಟ್ರೈ ಮಾಡಿರಿ, ನನಗೆ ಬಫ್ ಹ್ಯಾಂಡ್ ಇಷ್ಟ, ನನಗೆ ಓಲ್ಡ್ ಬಫ್ ಇಷ್ಟ ಅಂತ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕೂತಿದೆ. ಫ್ರಂಟ್ ಬಂದುಬಿಟ್ಟು ನಾನು ಸ್ಟಾರ್ ಇಡ್ಸೀನಿ, ಸ್ಟಾರ್ ನೆಕ್ ಡಿಸೈನ್. ನಾರ್ಮಲ್ಗಿಂತಲೂ ಈ ರೀತಿ ಚೆನ್ನಾಗಿ ಕಾಣುತ್ತೆ ಸ್ಟಾರ್. ನೋಡಿ ಈ ಥರ ಇಡ್ಸೀನಿ ಫ್ರಂಟು. ಮತ್ತು ಬ್ಯಾಕ್ ಬಂದುಬಿಟ್ಟು ನಾರ್ಮಲ್ ಡೀಪು ಪಾಟ್ ಶೇಪ್ ಬರುತ್ತೆ ನಾರ್ಮಲ್. ಸೊ ಇಷ್ಟೇ ಇದಕ್ಕೆ. ನಾರ್ಮಲ್ ಇನ್ನು ಬ್ಲೌಸಲ್ಲಿ ಬಂದಿರುವಂಥ ವರ್ಕೇ ಇದು. ನೋಡಿ ಆ ರೀತಿ ಇದೆ ಅಷ್ಟೇ. ಕಲರ್ ಮಾತ್ರ ಇದು ಅದು ಅಪ್ಪ ಮಸ್ತಿದೆ, ನನಗಂತೂ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್. ಎಲ್ಲ ಪ್ರಿನ್ಸ್ ಕಟ್ಟೆ ಹೊಲಿಸೀನಿ. ಈ ರೀತಿ ಬ್ಲೌಸಸ್ಸು ಮತ್ತು ಸ್ಯಾರೀಸು ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ತೊಗೊಂಡೆ ಅಂತ. SRS ಕಲೆಕ್ಷನ್ಸಲ್ಲೇ ತೊಗೊಂಡಿರೋದು. ಇದು ನೋಡಿ ಕಲರ್ ಕಾಂಬಿನೇಷನ್ ಏನಿದೆ ಅದು ಅಷ್ಟೇ ಮಸ್ತಿದೆ. ಹಾಗಾಗಿ ನಿಮಗೂ ಬೇಕಂದರೆ ಅವರ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವೊಂದು ಸಾರಿ ಬೈ ಮಾಡ್ಕೋಬೋದು. ನೋಡಿ ಅವತ್ತು ಅರ್ಜೆಂಟ್ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಇದು ಹಾಕ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹಾಕ್ಕೊತೀನಿ ಇದನ್ನು, ಚೆನ್ನಾಗಿ ವೇರ್ ಮಾಡಬೇಕು ಅವತ್ತು. ಸೊ ನಿಮಗೂ ಇಷ್ಟ ಆದರೆ ಒಂದು ವೇಳೆ ಬೈ ಮಾಡಿ ಆರಾಮಾಗಿ. ನಾನು ಅವ್ರ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಅದನ್ನ ತೊಗೊಂಡು ನೀವು ಹಾಯ್ ಅಂತ ಮೆಸೇಜ್ ಮಾಡಿ ನಮಗೆ ಸ್ಯಾರಿ ಬೇಕು ಅಂತ ಇದು ಸ್ಕ್ರೀನ್ಶಾಟ್ ತೊಗೊಂಡು ಸ್ಯಾರೀಸು ಫೋಟೋಸ್ ಕಳಿಸ್ಕೊಟ್ರೆ ಅವರು ಡೀಟೇಲ್ಡ್ ಅನ್ನೋದು ನಿಮಗೆ ಹೇಳ್ತಾರೆ, ಡೀಟೇಲಾಗಿ ಈ ಥರ ಇದೆ ಅಂತಂದು ಕಾಸ್ಟು ಎಲ್ಲ ಹೇಳ್ತಾರೆ ಅವರು. ಆಗ ನೀವು ನಿಮ್ಮ ಅಡ್ರೆಸ್ ಕೊಟ್ಟರೆ ಅವರು ಕಳಿಸ್ಕೊಡ್ತಾರೆ. ಸೊ ಈ ರೀತಿ ಇತ್ತು ಸ್ಯಾರಿ ಇನ್ಫಾರ್ಮೇಷನ್ ವಿಡಿಯೋ. ಸೊ ನಾಳೆಯಿಂದ ಇನ್ನು ಲಾಗ್ಸು ನಾನು ಕಂಟಿನ್ಯೂ ಮಾಡ್ತೀನಿ. ಸಿಗೋಣ ನಾಳೆಯಿಂದ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.